ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಮತಬೇಟೆಗಿಳಿದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಪರ ಶಾಸಕ ಭೀಮಣ್ಣ ನಾಯಕ್ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಿದ್ದಾಪುರ ತಾಲೂಕಿನ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಭೀಮಣ್ಣ ನಾಯಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 10 ವರ್ಷದಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಅಂತ ಬಿಂಬಿಸಲಾಗ್ತಾ ಇದೆ. ಮೋದಿ ಸಾಹೇಬರು ಖಾಸಗಿ ಅವರಿಗೆ ಗೆಲುವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿರ್ಮಿಸಿದ ಸಂಸ್ಥೆ ಖಾಸಗಿ ಪಾಲಾಗ್ತಿದೆ. ಬಿಜೆಪಿ ಪಾಳೆಯದ ವಿರುದ್ಧ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯಕ್ ಈ ತರ ಕಿಡಿಕಾರಿದ್ದಾರೆ. ಎಲ್ಲ ವರ್ಗದ ಜನಗಳಿಗೆ ಸಮಾನತೆಯನ್ನ ಕೊಟ್ಟಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವು ಯಾರು ಕೂಡ ಮರೆಯುವಂತದಿಲ್ಲ. ಆದ್ರೆ ಈ ಹಿಂದಿನ ಚುನಾವಣೆ ಅಸೆಂಬ್ಲಿ ಚುನಾವಣೆಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ, ಹಿರಿಯರ ಆಶೀರ್ವಾದದಿಂದ, ತಾಯಿಂದರ ಆಶೀರ್ವಾದದಿಂದ, ಯುವಕರ ಶ್ರಮದಿಂದ, ನಮ್ಮ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹಗಲು ರಾತ್ರಿ ತಾನೇ ಅಭ್ಯರ್ಥಿಯ ದಿಶೆಯಲ್ಲಿ ಓಡಾಡಿ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ಆಯ್ಕೆಯನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಕಂಡಿರ್ತಕ್ಕಂಥ ತಾವುಗಳು ಏನು ಕನಸನ್ನು ಇಟ್ಟಿದ್ರಿ, ಆ ಕನಸಿನ ಪೂರಕವಾಗಿ ಶಾಸಕರಾಗಿ ರಾಜ್ಯದಲ್ಲಿ ಸರ್ಕಾರ ಬಂದು 100 ದಿನದಲ್ಲಿ ಈಗಾಗಲೇ ದೇಶಪಾಂಡೆ ಸಾಹೇಬರು 5 ಗ್ಯಾರಂಟಿ ಬಗ್ಗೆ ಬಹಳ ವಿವರವಾಗಿ ಹೋಗಿರುವಂತಹ ಆ ನಿಟ್ಟಿನಲ್ಲಿ ನಿಮ್ಮ ಶಾಸಕರಾದ ನಂತರದಲ್ಲಿ ಇದುವರೆಗೂ ಸುಮಾರು ಈ ಕ್ಷೇತ್ರಕ್ಕೆ ಸುಮಾರು 194 ಕೋಟಿ ಹಣವನ್ನು ತಂದು ಅಭಿವೃದ್ಧಿನ ಮಾಡ್ತಕ್ಕಂಥದನ್ನ ತಮ್ಮ ಮುಂದೆ ತರಕ್ಕೆ ಬಯಸಿದ್ದಾರೆ. ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ನಿರೀಕ್ಷೆ ಇತ್ತೆ ಹೊರತು ಅವು ಯಾವ ಕೂಡ ಕಾರ್ಯರೂಪಕ್ಕೆ ಬಂದಿರುವಂತದ್ದಲ್ಲ. ಒಂದ್ ಕಡೆ ಅತಿಕ್ರಮಣ ಬಗ್ಗೆ ಇರ್ಬೋದು, ನೀರಾವರಿ ಬಗ್ಗೆ ಇರ್ಬೋದು, ಚೆಕ್ ಡ್ಯಾಮ್ ಬಗ್ಗೆ ಇರ್ಬೋದು, ರಸ್ತೆಗಳ ಬಗ್ಗೆ ಇರ್ಬೋದು, ಅಥವಾ ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ ವರದಿ ಬಗ್ಗೆ ಇರಬಹುದು. ಇದು ಯಾವತ್ತೂ ಕೂಡ ಚಕಾರ ಶಬ್ದ ಎತ್ತದೇ ನಮ್ಮ ಸರ್ಕಾರ ಇದ್ದಾಗ ನಾವು ಏನೇನು ಮಾಡಿದ್ವಿ ಅನ್ನೋದು ವಿಚಾರವನ್ನ ಈಗಾಗಲೇ ಮಾನ್ಯ ದೇಶಪಾಂಡೆ ಅವರ ಮಾತಲ್ಲೂ ಕೂಡ ತಾವು ಕೇಳಿದ್ರಿ ನೀವು. ಹೀಗೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೋದಿ ಸಾಹೇಬ್ 10 ವರ್ಷದ ಅವಧಿಯಲ್ಲಿ ಇಡೀ ದೇಶದ ಅಭಿವೃದ್ಧಿನ ನಾನೇ ಮಾಡಿದ್ದೀನಿ, ನಮ್ಮ ಸರ್ಕಾರವೇ ಮಾಡಿದೆ ಅನ್ನುವಂತ ಯಾವ ಬಾಯಿನ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ 60 ವರ್ಷದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೊದಲನೇ ಪ್ರಧಾನಿ ನೆಹರೂರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೂ ಇಡೀ ದೇಶದ ಅಡ್ಡಗುಲಕ್ಕೂ ಹಲವಾರು ರೀತಿಯ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಏನ್ ದೇಶದ ಅಭಿವೃದ್ಧಿ ನಾವೇನು ಕಂಡಿದ್ವಿ, ಈ 10 ವರ್ಷದಲ್ಲಿ ನಾವೇನು ಮಾಡಿದ್ವಿ ಅಂತ ಏನ್ ಮೋದಿ ಸಾಹೇಬ್ ಹೇಳ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ರೆ ಹಿಂದೆ 50 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ವೇ? ಹೌದು, ಇವತ್ತು ದೇಶಾದ್ಯಂತ ಇವತ್ತು ರೈಲು ಸಂಚಾರ ಮಾಡ್ತಾ ಇದಾವಲ್ಲ, ಇದನ್ನ ಮೋದಿ ಸಾಹೇಬ್ ಮಾಡಿದ್ರ? ಏನ್ ವಿಮಾನಗಳು ಹಾಕ್ತಾ ಇದಾವಲ್ಲ, ಏನ್ ಮೋದಿ ಸಾಹೇಬ್ ಮಾಡಿದ್ರ? ಅದೇ ಇವತ್ತು ದೇಶವನ್ನ ಗಡಿಯನ್ನ ಕಾಯ್ತಿರ್ತಕ್ಕಂಥ ಲಕ್ಷಾಂತರ ಯುದ್ಧ ಯೋಧರು ಏನಿದಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮುದ್ದು ಗುಂಡು ಟ್ಯಾಂಕರ್ ಪರಿಕರಣ ಏನಿದಾವಲ್ಲ, ನೀವೇನೇನು ಮೋದಿ ಸಾಹೇಬ್ ಮಾಡಿಕೊಟ್ರ? ಅನೇಕ ಇಂಡಸ್ಟ್ರಿನ ಲಕ್ಷಾಂತರ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಸಂಸ್ಥೆಯನ್ನ ತರದ್ರಲ್ಲ, ಇದನ್ನು ಮೋದಿ ಸಾಹೇಬ್ ಮಾಡಿದ್ರ? ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿನ, ವಿದ್ಯುತ್ತನ್ನ, ಕೃಷಿ ಉಪಕರಣ ಏನು ಮಾಡಿಕೊಟ್ರಲ್ಲ, ಇದನ್ನೇನು ಮೋದಿ ಸಾಹೇಬ್ ಮಾಡಿದ್ರ? ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉಳುವನೆ ಒಡೆಯನನ್ನಾಗಿ ಆ ಶಕ್ತಿಯನ್ನ, ಅಧಿಕಾರವನ್ನ ಒಡೆಯನೆ ಕೊಟ್ಟದ್ದು ದೇವರಾಜ್ ಅರಸು ಮುಖ್ಯಮಂತ್ರಿ ಇದ್ದಾಗ ಅದರ ಭೂ ಹಕ್ಕನ್ನು ಕೊಟ್ಟಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಆ ಭೂಮಿಗೆ ನೀರನ್ನ ಕೊಟ್ಟಂತ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಂಗಾರಪ್ಪ ಸಾಹೇಬರು 10 HP ಅವರಿಗೆ ಏನು ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟರು. ಬರೀ 10 HP ಅನ್ನೋದನ್ನು ಬಿಟ್ರೆ ಅನೇಕ ರೈತರು 10 ಪಂಪ್ ಸೆಟ್ಗಳನ್ನ ಹಾಕಿ ಇವತ್ತು ಅವರ ಕೃಷಿಗೆ ನೀರನ್ನ ಉಪಯೋಗವನ್ನ ಅಂದಿನಿಂದ ಇವತ್ತಿನವರೆಗೂ ಶಾಶ್ವತವಾಗಿ ಕೊಟ್ಟಂತ ಮುಖ್ಯಮಂತ್ರಿ. ಅದೇ ರೀತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಕೂಡ ಹಸಿವಿನಿಂದ ಇರಬಾರದು, ಹಸಿವು ಮುಕ್ತ ರಾಜ್ಯವನ್ನ ಮಾಡಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೊಟ್ಟೆ ತುಂಬ ಊಟವನ್ನ, ಅನ್ನವನ್ನ ಉಣ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅನ್ನಭಾಗ್ಯ ಅನ್ನುವಂಥ ಕಾರ್ಯಕ್ರಮ ತಂದು ಹಿಂದಿನ ಸರ್ಕಾರ ಇದ್ದಾಗ 7 kg ಕೊಟ್ಟರು. ನಂತರ ಬಂದಂತ ಸರ್ಕಾರ ಅದು ಹಂತವಾಗಿ ಕಡಿಮೆಯನ್ನು ಮಾಡಿದ್ರು. ಅದು ಸಾಲದು, ನಾವು ನಮಗೆ ಅದು ಶಕ್ತಿಯನ್ನ ಕೊಡಿ, ಅಧಿಕಾರ ಕೊಟ್ರೆ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಈ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ
ಅದೇ ಇನ್ನೂ ಅನೇಕ ಮುಖ್ಯಮಂತ್ರಿ ಇರ್ತಕ್ಕಂಥ ನಮ್ಮ ಎಸ್.ಎಂ. ಕೃಷ್ಣ ಇದ್ದಾಗ ತಂತ್ರಜ್ಞಾನ ತಂದ್ರು, ITBTನ ತಂದ್ರು. ಹೀಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಶಾಶ್ವತವಾಗಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಆದಾಯ ಬರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು. ಅದೇ ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂಥ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಸಮೂಹಕ್ಕೆ ಅಥವಾ ರಾಜ್ಯಕ್ಕೆ ಕೊಟ್ಟಿದ್ದರೆ ತೋರಿಸಿದ್ವಿ. ಅದ್ಯಾವುದು ಕೊಡದಿರ್ತಕ್ಕಂಥ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರ. ಅದೇ ರೀತಿ ಕೇಂದ್ರದ 10 ವರ್ಷದ ಬಿಜೆಪಿ ಸರ್ಕಾರ ಏನಿದೆಯೋ ಇದ್ಯಾವುದು ಕೆಲಸವನ್ನ ಮಾಡಿದ್ರೆ ಬರೀ ಶೋಕಿಯನ್ನ ಮಾಡಿ ಅದನ್ನ ಮಾಡಿದೀನಿ ಇದನ್ನ ಮಾಡಿದೀನಿ ಅನ್ನೋದು ಹೇಳದ್ ಬಿಟ್ರೆ ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಮೊನ್ನೆ ಅಷ್ಟು ಕೊಟ್ಟರು, ಖಾಸಗೀಕರಣ ಮಾಡಿದ್ರು. ಅಲ್ಲಿ ಲಕ್ಷಾಂತರ ಯುವಕರಿಗೆ ಕೆಲಸವನ್ನ ಸಿಕ್ಕಂತ ಅಲ್ಲಿ ಮೋಸವನ್ನ ಮಾಡಿದ್ರು. ಹೀಗೆ ಇವತ್ತು ಬರೇ ಬಾಯಿ